ಮಳೆಯಿಂದ ಆಗಿರ್ತಕ್ಕಂಥ ಅನಾಹುತಗಳ ಬಗ್ಗೆ ನಿಮಗೆ ಮಾಹಿತಿಯನ್ನ ಕೊಡ್ತಾ ಇದ್ವಿ. ಮನೆ ಮೇಲೆ ಒಂದು ಮರ ಬಿದ್ದು ಮನೆಯೆಲ್ಲ ಕಂಪ್ಲೀಟ್ ಜಖಮ್ ಆಗಿರ್ತಕ್ಕಂಥ ಘಟನೆ ಕೂಡ ಬೆಂಗಳೂರಿನಲ್ಲಿ ನಡೆದಿದೆ. ದೃಶ್ಯದಲ್ಲಿ ತಾವೀಗ ಗಮನಿಸ್ತಾ ಇದ್ದೀರಾ. 2ನೇ ಅಂತಸ್ತಿನ ಮೇಲ್ಭಾಗಕ್ಕೆ ಬಿದ್ದಿದೆ. ಅಂದರೆ ಎತ್ತರವಾದ ಮರ, ರಸ್ತೆ ಉದ್ದಕ್ಕೂ 7-8 ಮರಗಳು ಬಿದ್ದಿವೆ. ಸೊ ಆತಂಕದಲ್ಲಿ ಶಾರದಾ ಕಾಲೋನಿ ನಿವಾಸಿಗಳು ಬದುಕ್ತಾ ಇದ್ದಾರೆ. ಯಾಕೆಂದರೆ ಇನ್ನೊಂದು ಮಳೆ ಈ ಥರದ್ದೇನಾದರೂ ಆದರೆ ಏನಪ್ಪ ಗತಿ ಅಂತ. ಜೊತೆಗೆ ಈಗ ಅವ್ರು ಯಾರು ಕೂಡ ಮನೆಯಿಂದ ಹೊರಗಡೆಗೂ ಬರೋಕ್ಕಾಗ್ತಾ ಇಲ್ಲ. ಈ ಘಟನಾ ಸ್ಥಳದಿಂದ ನನ್ನ ಕೊಲಿಗೆ ಒಂದು ವಾಕ್ಥ್ರೂ ಮಾಡಿದ್ದಾರೆ, ನೋಡೋಣ. ಬೆಂಗಳೂರಲ್ಲಿ ನಿನ್ನೆ ಆದಂತಹ ಮಳೆಗೆ ಬೆಂಗಳೂರು ಜನ ತತ್ತರಿಸಿ ಹೋಗಿದ್ದಾರೆ. ಯಾಕೆ ಅಂತ ನಿಮಗೆ ತೋರಿಸ್ತಾ ಅದ್ರ ಬಗ್ಗೆ ಹೇಳ್ತಾ ಹೋಗ್ತೀನಿ. ಬೆಂಗಳೂರಲ್ಲಿ ನಿನ್ನೆ ಆದಂತಹ ಮಳೆಗೆ, ಮೊದಲ ಮಳೆಗೇನೆ ಸಾಕಷ್ಟು ಭಾಗಗಳಲ್ಲಿ ಮರಗಳು ಧರೆಗುಳಿದಿದೆ. 200ಕ್ಕೂ ಹೆಚ್ಚು ಮರದ ಕೊಂಬೆಗಳು, ಮರಗಳು ಧರೆಗುಳಿದಿರೋ ಬಗ್ಗೆ BBMPಗೆ ದೂರು ಬಂದಿದೆ. ನಾನೀಗ ಬಸವೇಶ್ವರ ನಗರದ LIC ಕಾಲೋನಿಯಲ್ಲಿದ್ದೀನಿ. ಇಲ್ಲಿ ದೃಶ್ಯಗಳಲ್ಲಿ ನೋಡ್ಬೋದು ಎಷ್ಟು ಬೃಹದಾಕಾರವಾಗಿ ಬೆಳೆದಿರುವಂಥ ಮರ ಇದು. ಸಾಕಷ್ಟು ಹಳೆಯ ಮರದ ಕೊಂಬೆಗಳೆಲ್ಲ ನಾನಾ ಭಾಗಗಳು ದಿಕ್ಕರೆ ಅಷ್ಟರ ಮಟ್ಟಿಗೆ ನಿನ್ನೆ ಬಿರುಗಾಳಿ ಸಹಿತ ಮಳೆ ಆಗಿದೆ. ಮತ್ತು ಮರ ಅಷ್ಟು ಒಣಗಿದೆ ಮತ್ತು ಟೊಳ್ಳಾಗಿರುವಂಥದ್ದು. ನಿಮ್ಗೆ ಹತ್ರ ಹೋಗಿ ಅದರ ದೃಶ್ಯಗಳ ಸಮೇತ ವಿವರಣೆ ಮಾಡುವಂಥ ಕೆಲಸನ ನಾವು ಮಾಡ್ತಿರುವಂಥದ್ದು. ನೀವು ಇದು ಪಬ್ಲಿಕ್ ಟಿವಿಯಲ್ಲಿ ನೋಡ್ತಿರುವಂಥ ಎಕ್ಸ್ಕ್ಲೂಸಿವ್ ದೃಶ್ಯಗಳು. ನಿನ್ನೆ ಆದಂಥ ಮಳೆಗೆ ಈ ಭಾಗದಲ್ಲಿ ಮರ ಬಿದ್ದಿರುವಂಥದ್ದು. ಸರಿಸುಮಾರು 8:30 ಸಂದರ್ಭದಲ್ಲಿ ನೀವು ನೋಡ್ಬೋದು ಅಲ್ಲೊಂದು ದ್ವಿಚಕ್ರ ವಾಹನ ಕೂಡ ಸಿಲುಕಿಕೊಂಡಿರುವಂಥದ್ದು. ಅದೃಷ್ಟವಶಾತ್ ಮರ ಬಿದ್ದ ಸಂದರ್ಭದಲ್ಲಿ ಯಾರೂ ರಸ್ತೆಯಲ್ಲಿ, ಯಾಕಂದರೆ ಮಳೆ ಜೋರಾಗಿ ಬರ್ತಿದ್ದಂಥ ಕಾರಣಕ್ಕೆ ರಸ್ತೆಯಲ್ಲಿ ಯಾರೂ ಓಡಾಡ್ತಿರ್ಲಿಲ್ಲ. ಒಂದು ವೇಳೆ ರಸ್ತೆಯಲ್ಲಿ ಯಾರು ಓಡಾಡ್ತಿದ್ದಿದ್ರೆ ದೊಡ್ಡ ಮಟ್ಟದಲ್ಲಿ ಸಮಸ್ಯೆ ಆಗೋದು. ನೋಡ್ಬೋದು ಈಗ ದ್ವಿಚಕ್ರ ವಾಹನ ಯಾವ ರೀತಿ ಈ ಬಿದ್ದಿರುವ ಮರದ ಕೆಳಗಡೆ ಸಿಲುಕಿಕೊಂಡಿದೆ ಅಂತ. ಯಾರೂ ಓಡಾಡದೇ ಇರೋದಕ್ಕೆ ಅದು ಪ್ರಾಣಹಾನಿಯಾಗಿಲ್ಲ. ಆದರೆ ಈ ರೀತಿ ಸಾಕಷ್ಟು ವಾಹನಗಳು ಈಗ ಜಖಮ್ ಆಗಿರುವಂಥದ್ದು ಮರ ಬಿದ್ದ ಕಾರಣಕ್ಕೆ. ಯಾರೂ ಇಲ್ಲದಲೇ ಇರೋ ಸಂದರ್ಭದಲ್ಲಿ, ಯಾರೂ ಸಂಚಾರ ಮಾಡದೇ ಇರೋ ಸಂದರ್ಭದಲ್ಲಿ ಆಗಿರೋದ್ರಿಂದ ದೊಡ್ಡ ಅನಾಹುತ ಆಗಿಲ್ಲ. ಆದರೆ ಮರ ಈ ರೀತಿ ಬೀಳೋದಕ್ಕೆ ಕಾರಣ ಆಗಿರೋದು ಒಂದು ಅತಿ ಹೆಚ್ಚು ಮಳೆ ಮತ್ತು ಬಿರುಗಾಳಿಯಿಂದ ಆಗಿರೋದು, ಮತ್ತು ಮತ್ತೊಂದು BBMPಯ ನಿರ್ಲಕ್ಷ್ಯ ಅಂತಲೇ ಹೇಳ್ಬೋದು. ಯಾಕೆಂದರೆ ಸಾಕಷ್ಟು ಮರಗಳು ಟೊಳ್ಳಾಗಿದ್ದು ಅದನ್ನು ತೆರವು ಮಾಡುವಂಥ ಕೆಲಸನ BBMP ಇನ್ನೂ ಮಾಡದೇ ಇರೋವಂಥ ಕಾರಣಕ್ಕೆ ಈ ರೀತಿ ಬೃಹತ್ ಆಕಾರದ ಮರಗಳು ಬೆಂಗಳೂರಲ್ಲಿ ಧರೆಗುರುಳುತ್ತಿದೆ. ನಿಮಗೆ ದೃಶ್ಯಗಳಲ್ಲಿ ತೋರಿಸುವಂಥ ಕೆಲಸ ನಾವು ಮಾಡ್ತೀವಿ. ನೋಡ್ಬೋದು ಮರದ ಕೊಂಬೆಗಳನ್ನು ನಿಮಗೆ ತೋರಿಸುವಂಥದ್ದು ಮಾಡ್ತೀವಿ. ಎಲ್ಲಿ ಬಿದ್ದಿರುವಂಥದ್ದು ಒಂದು ಭಾಗದಲ್ಲಿ ಒಂದೇ ಮರದಲ್ಲಿ 3-4 ಕೊಂಬೆಗಳು ಸಹ ಬಿದ್ದಿರುವಂಥದ್ದು. ಮತ್ತೊಂದು ಬಲಭಾಗದಲ್ಲಿ ನೋಡ್ಬೋದು. ಇನ್ನು ಮುಂದೆ ಹೋಗಿ ಅದರ ವಿವರಣೆಯನ್ನು ಕೊಡುವಂಥ ಕೆಲಸ ಮಾಡ್ತೀವಿ. ಯಾಕಂದರೆ ಬರೀ ಒಂದು ಬೈಕ್ ಮಾತ್ರ ಈಗ ತೋರಿಸಿದ್ದು, ಇನ್ನೊಂದು ಇಲ್ಲಿ ಕಾರ್ ಕೂಡ ಸಿಲುಕಿಕೊಂಡಿದೆ. ಕಾರು ಸಹ ಸಾಕಷ್ಟು ಡ್ಯಾಮೇಜ್ ಆಗಿದೆ. ಅಲ್ಲಿ ಹೋಗೋಕ್ಕೆ ಆಗದಲ್ಲಿರುವಂಥ ಪರಿಸ್ಥಿತಿಯಲ್ಲಿ ಕಾರ್ ನಿಂತಿದೆ. ಈ ಮರ ಯಾವಾಗ ತೆರವು ಮಾಡ್ತಾರೆ ಅನ್ನೋ ದೂರು ಕೊಟ್ಟಿದ್ರು, ಯಾರೂ ಬಂದಿಲ್ಲ. ನೋಡ್ತಿದ್ದೀರಾ ಕಾರ್ ಯಾವ ರೀತಿ ಈ ಮರದ ಕೊಂಬೆಗಳ ನಡುವೆ ಸಿಲುಕಿಕೊಂಡಿರುವುದು ಅಂತ. ಒಂದು ಮರ ಬಿದ್ದ ಪರಿಣಾಮ ಮುಂದೆ ಇದ್ದಂತಹ ಮತ್ತೊಂದು ಮರಕ್ಕೂ ಡ್ಯಾಮೇಜ್ ಆಗಿರುವಂಥದ್ದು. ಜೊತೆಗೆ ಇಲ್ಲಿ ಮುಂಭಾಗದಲ್ಲಿ ಒಂದು ಟ್ರಾನ್ಸ್ಫಾರಮ್ ಕೂಡ ಇದೆ. ಟ್ರಾನ್ಸ್ಫಾರಮ್ಗೂ ಸಾಕಷ್ಟು ಡ್ಯಾಮೇಜ್ ಆಗಿದೆ. ಹೀಗಾಗಿ ಸುತ್ತಮುತ್ತ ಏರಿಯಾದಲ್ಲಿ ಕರೆಂಟ್ ಕೂಡ ತೆಗೆಯುವಂಥ ಕೆಲಸ ಮಾಡಿದ್ದಾರೆ. ಬೆಸ್ಕಾಂ ಅವ್ರಿಗೂ ಹೆವಿ ವರ್ಕ್ ಶುರು ಆಗುತ್ತೆ. ಈ ಮರನ ತೆರವು ಮಾಡಬೇಕು. ನೋಡಿ ಎಷ್ಟರ ಮಟ್ಟಿಗೆ ಮರದ ಕೊಂಬೆ ಎಷ್ಟು ದಪ್ಪ ಇದೆ ಅಂತ, ಎಷ್ಟು ದೊಡ್ಡ ಗಾತ್ರದ ಮರದ ಕೊಂಬೆ ಬಿದ್ದಿರುವಂಥದ್ದು. ಆಲ್ಮೋಸ್ಟ್ ಒಂದು 40-50 ಅಡಿ ಉದ್ದಕ್ಕೆ ಬಂದಿರುವಂಥದ್ದು ನೋಡ್ತಿದ್ದೀರಾ. ಇಲ್ಲಿ ಯಾವ ರೀತಿಯಲ್ಲಿ ಮರದ ಕೊಂಬೆಗಳು ಒಂದು ಬಿದ್ದರೆ ಕಷ್ಟ, 3-4 ಕೊಂಬೆಗಳು ಬಿದ್ದಿದೆ. ಮತ್ತೊಂದು ಕೊಂಬೆ ಮರದಲ್ಲೇ ಇನ್ನೂ ಸಿಲುಕಿಕೊಂಡಿರುವಂಥದ್ದು ಕಾಣಿಸ್ತಿರುವಂಥದ್ದು. ಮತ್ತು ಕಾರ್ ಸಿಗಾಕೊಂಡಿದೆ. ಆಲ್ಮೋಸ್ಟ್ ಇಲ್ಲಿ ಒಂದು 30-35 ಅಡಿ ಅಂತರಕ್ಕೆ ನಡೆದಾಡೋಕ್ಕೂ ಸಾಧ್ಯ ಇಲ್ಲ, ಅಷ್ಟರ ಮಟ್ಟಿಗೆ ಇದು. ಮತ್ತು ಈ ಮನೆಯಲ್ಲಿರುವಂಥವ್ರು ನೋಡ್ತಿದ್ದೀರಾ, ಗೃಹ ಬಂಧನದಲ್ಲಿದ್ದಾರೆ. ಒಳಗಡೆಯಿಂದ ಕಾಣಿಸ್ಬೋದು, ಅವರು ವಿಂಡೋಲ್ಲಿ ನಿಂತ್ಕೊಂಡು, ಅವರು ಮನೆ ಒಳಭಾಗದಿಂದ ನಿಂತ್ಕೊಂಡು ನೋಡ್ತಿರುವಂಥದ್ದು. ಗೇಟ್ ಕೂಡ ಓಪನ್ ಮಾಡೋಕ್ಕಾಗಲ್ಲ, ಅಷ್ಟರ ಮಟ್ಟಿಗೆ. ಸರ್, ನಿನ್ನೆ ರಾತ್ರಿಯಿಂದ ಇಲ್ಲೇ ಇದ್ದೀರಾ? ಎಷ್ಟು ಜನ ಇದ್ದೀರಾ ಸರ್ ಮನೇಲಿ? ಅಲ್ಲಿ ಬರೋ ಪ್ರಯತ್ನ ಮಾಡ್ತೀನಿ ಸರ್, ನೋಡೋಣ. ಯಾಕಂದರೆ ಸಾಕಷ್ಟು ಕೇಬಲ್ಗಳು ಮರದ ಇದೆ, ಅವ್ರನ್ನ ಮಾತಾಡಿಸುವಂಥ ಪ್ರಯತ್ನ ಮಾಡ್ತೀವಿ. ಯಾಕಂದರೆ ಅವ್ರು ಗೇಟ್ ಕೂಡ ಓಪನ್ ಮಾಡೋಕ್ಕಾಗ್ದಲೇ ಇರುವಂಥ ಪರಿಸ್ಥಿತಿಲಿದ್ದಾರೆ. ಅಂದರೆ ಮಳೆ ಬಂದ ಕಾರಣಕ್ಕೆ ಗೃಹ ಬಂಧನಕ್ಕೆ ಅವ್ರು ಒಳಪಟ್ಟಿರುವಂಥದ್ದು. ಗೃಹ ಬಂಧನ ಯಾಕಾಗಿದ್ದಾರೆ ಅಂದರೆ ಇದು BBMPಯ ಎಡವಟ್ಟು ಅಂತಲೇ ಹೇಳ್ಬೋದು. ಇಲ್ಲಿ ನೋಡ್ಬೋದು ಎಷ್ಟು ಕಷ್ಟ ಆಗ್ತಿದೆ ಹೋಗೋದು ಅಂತ. ಕಾರ್ ಸಮೇತ ಇಲ್ಲೇ ಇದೆ. ಮನೆಯಲ್ಲಿರೋರೆಲ್ಲ ಮನೆ ಒಳಗಡೆನೇ ಇದ್ದಾರೆ, ಹೊರಗೆ ಬರೋಕ್ಕಾಗ್ತಿಲ್ಲ ಅಂತ ಹೇಳ್ತಿರುವಂಥದ್ದು. ತುಂಬ ಕಷ್ಟಕರವಾದಂತಹ ಪರಿಸ್ಥಿತಿಯಲ್ಲಿ, ಗೇಟ್ ಓಪನ್ ಮಾಡೋಕ್ಕಾಗ್ದಲೇ ಇರುವಂಥ ಪರಿಸ್ಥಿತಿಯಲ್ಲಿ ಅವರಿದ್ದಾರೆ. ಮರದ ಕೊಂಬೆಗಳು ನಾನಾ ಭಾಗಗಳಿಗೆ ಹೊಲ್ಕೊಂಡಿದೆ. ನಾವು ಸಹ ಎಷ್ಟು ಕಷ್ಟಪಟ್ಟು ಅಲ್ಲಿ ಹೋಗುವಂಥ ಕೆಲಸ ಮಾಡ್ತಿದ್ದೀವಿ. ಯಾಕಂದರೆ ಅವರ ಗೃಹ ಬಂಧನದಲ್ಲಿ ಇರೋದನ್ನು ಅವ್ರನ್ನೇ ಕೇಳಿ ಅವ್ರ ಹತ್ರ ಹೋಗಿ ಮಾತಾಡಿಸುವಂಥ ಕೆಲಸ ಮಾಡ್ತೀವಿ. ನೋಡ್ತಿದ್ದೀರಾ, ಇಲ್ಲಿ ಹೋಗೋದಕ್ಕೂ ಸಹ ಎಲ್ಲೂ ಜಾಗ ಇಲ್ಲ. ಈ ರೀತಿ ಮರದ ಕೊಂಬೆ ಹತ್ಕೊಂಡು ಕಷ್ಟಪಟ್ಟು ಹೋಗುವಂಥ ಪರಿಸ್ಥಿತಿ. ಕಾರ್ ಕೂಡ ಡ್ಯಾಮೇಜ್ ಆಗಿದೆ. ಇನ್ನೂ ಅವ್ರನ್ನ ಮಾತಾಡಿಸುವಂಥ ಕೆಲಸ ಮಾಡ್ತೀನಿ. ಸರ್, ಗೇಟ್ ಕೂಡ ಓಪನ್ ಮಾಡೋಕ್ಕಾಗ್ದಿಲ್ಲ, ಗೃಹ ಬಂಧನದಲ್ಲಿದ್ದೀರಾ?
ರಾತ್ರಿಯಿಂದ ಗೇಟ್ ಓಪನ್ ಮಾಡೋಕ್ಕಾಗಲ್ಲ. ನಾವು ಹಾಲು ಏನು ನಮ್ಮ ಡೈಲಿ ನೀಡ್ಸ್ ತರಕ್ಕೂ ಹೊರಗೆ ಹೋಗಕ್ಕಾಗ್ತಾ ಇಲ್ಲ. ಎಷ್ಟು ಕಷ್ಟ ಅನ್ಸುತ್ತೆ ಸರ್ ಈಗ ಈ ತರ ಪರಿಸ್ಥಿತಿಲಿ ಇದ್ದೀರಾ? ಎಷ್ಟು ಜನ ಮನೇಲಿ ಇದ್ದೀರಾ? ಮಕ್ಕಳು 4 ಜನ ಇದ್ದಾರೆ ಸರ್. ಕಾಲೇಜ್ಗೆ ಹೋಗೋ ಮಗ ಇದ್ದಾನೆ, ಅವನು ಹೋಗಕ್ಕಾಗ್ತಾ ಇಲ್ಲ. ಈಗ ಏನೆಲ್ಲ ಡ್ಯಾಮೇಜ್ ಆಗಿದೆ ಸರ್ ಮನೆ ಮೇಲೆ? ಈಗ ನಾವು ಹೊರಗೆ ಬಂದು ನೋಡಕ್ಕೂ ಆಗ್ತಾ ಇಲ್ಲ ಸರ್. ಆಗಿದೆ ಕಾರ್ ಏನಾಗಿದೆ ಅಂತನೂ ಗೊತ್ತಾಗ್ತಾ ಇಲ್ಲ. ದೂರ ಏನಾದ್ರು ಕೊಟ್ಟಿದ್ರಾ? ನಿನ್ನೆ ಫೋನ್ ಮಾಡಿತ್ತು ಸರ್. ಬೇಬಿ ಏನ್ ಹೇಳಿದ್ರು ಸರ್? ಬರ್ತೀವಿ ಅಂತ ಹೇಳಿದ್ದಾರೆ. ಇನ್ನೂ ಬಂದಿಲ್ಲ. ಇನ್ನೂ ಬಂದಿಲ್ಲ ಸರ್. ಇಷ್ಟೆಲ್ಲ ಆದ್ರೂ ಇನ್ನೂ ಈ ಕಡೆ ತಿರುಗಿ ನೋಡಿಲ್ಲ. ಯಾರು ಒಬ್ರು ಬಂದಿಲ್ಲ ಸರ್. ಅಲ್ಲಿ 9:15 ಆಯ್ತು. 3-4 ಗಾಡಿ ಇದೆ. ಯಾರು ಬಂದಿಲ್ಲ ಸರ್. ಇವತ್ತು ರಜೆ ಹಾಗಾದ್ರೆ ಸೋಮವಾರ. ಇವತ್ತು ಅದು ಕ್ಲಿಯರ್ ಆಗೋವರೆಗೂ ನಾವು ಹೊರಗೆ ಬರಕ್ಕೆ ಆಗ್ತಿಲ್ಲ. ಗೇಟೇ ಓಪನ್ ಮಾಡೋಕ್ಕಾಗ್ತಾ ಇಲ್ಲ. ಓಕೆ, ಇದು ಈ ಮನೆಯವರ ಹೇಳ್ತಿರುವಂತ ಮಾತು. ಗೇಟ್ ಕೂಡ ಓಪನ್ ಮಾಡೋಕ್ಕಾಗ್ತಿಲ್ಲ, ಗೃಹ ಬಂಧನಕ್ಕೆ ನಾವು ಒಳಗಾಗ್ಬಿಟ್ಟಿದ್ದೀವಿ ಅಂತ ನೋಡ್ತಿದ್ದಾರೆ. ಕಾರ್ ಯಾವ ರೀತಿ ಡ್ಯಾಮೇಜ್ ಆಗಿದೆ ಅಂತ. ಮತ್ತೆ ಇನ್ನೊಂದು ಈ ಭಾಗದಲ್ಲೂ ನಾವು ಒಂದು ಸ್ವಲ್ಪ ಪ್ರಯತ್ನ ಪಡ್ತೀವಿ ಏನಾಗಿದೆ ಅಂತ ತೋರಿಸುವಂಥದ್ದು. ಯಾಕಂದರೆ ಇಲ್ಲೊಂದು ಸ್ಕೂಟ್ರ್ ಇದೆ, ಇಷ್ಟೊತ್ತು ನಮ್ಗೆ ಅದು ಕಾಣಿಸಿರ್ಲಿಲ್ಲ. ಈಗ ದೃಶ್ಯಗಳಲ್ಲಿ ನೋಡ್ಬೋದು, ಸ್ಕೂಟರ್ ಮೇಲೆ ಬಿದ್ದಿರುವಂಥದ್ದು ಮರದ ಕೊಂಬೆಗಳು. ಇದನ್ನೆಲ್ಲ ಒಂದೊಂದೇ ತೆಗೆದು ಈಗ ಕ್ಲಿಯರ್ ಆಗಿದೆ. ಎತ್ತಾದ ಮೇಲೇ ಈ ಗಾಡಿ ಎಷ್ಟರ ಮಟ್ಟಿಗೆ ಡ್ಯಾಮೇಜ್ ಆಗಿದೆ ಅಂತ ಗೊತ್ತಾಗುವಂಥದ್ದು. ಅಂದರೆ ಅಷ್ಟು ಮರದ ಕೊಂಬೆಗಳ ನಡುವೆ ಈ ಗಾಡಿಗಳು ಸಿಲುಕಿಕೊಂಡಿರುವಂಥದ್ದು. ಗಾಡಿಗಳು ಹಾಳಾಗೋಗ್ಲಿ, ಏನೋ ಅದು ರೆಡಿ ಮಾಡಿಸ್ಕೋಬೋದು, ಮನೇಲಿರೋರು ಏನೋ ಆಗಿಲ್ವಲ್ಲ, ಅದು ಒಂದು ಸಮಾಧಾನಕರ ವಿಚಾರ. ಮತ್ತೊಂದು, ಮನೆ ಒಳಗಡೆ ಇರೋರು ಹೊರಗೆ ಬರೋ ರೀತಿಯಾದ್ರೂ ಒಂದು ವ್ಯವಸ್ಥೆ ಮಾಡಬೇಕು. ಇಲ್ಲಿ ಬಂದು ಆದಷ್ಟು ಬೇಗ ಇದನ್ನು ಕ್ಲಿಯರ್ ಮಾಡಿಕೊಡ್ಬೇಕು ಅಂತ ಸಹ ಇವರು ಆಗ್ರಹಿಸ್ತಿರೋದು. ಯಾಕಂದರೆ ನಾವು ನಿನ್ನೆ ರಾತ್ರಿ ಆದಾಗಿಂದ ಈಚೆ ಬಂದಿಲ್ಲ, ಏನೇನಾಗಿದೆ ಹೊರಗಡೆ ಅನ್ನೋದು ಗೊತ್ತಾಗ್ತಿಲ್ಲ ಅಂತ ಪರಿಸ್ಥಿತಿಲಿ ಇದ್ದೀವಿ ಅಂತ ಹೇಳ್ತಿರುವಂಥದ್ದು. ಇದು ಬಸವೇಶ್ವರ ನಗರದ LIC ಕಾಲೋನಿಯಲ್ಲಿ ಕಾಣಿಸ್ತಿರುವಂತಹ ಸದ್ಯದ ದೃಶ್ಯಗಳು. ಮರ ಬಿದ್ದು ಆಲ್ಮೋಸ್ಟ್ ಈಗಾಗಲೇ 12 ಗಂಟೆಗೂ ಹೆಚ್ಚು ಕಾಲ ಆಗಿದೆ. ಇಲ್ಲಿವರೆಗೂ ಯಾರೂ ಸಹ ಈ ಕಡೆ ತಿರುಗೂ ಸಹ ನೋಡಿಲ್ಲ. ಕ್ಯಾಮ್ರಾ ಪರ್ಸನ್ ನವೀನ್ ಜೊತೆಗೆ ಮಾರುತಿ, ಪಬ್ಲಿಕ್ ಟಿವಿ, ಬೆಂಗಳೂರು.